ಮಂತ್ರಿ ಸ್ಥಾನಕ್ಕಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಪೈಪೋಟಿ ನಡೀತಾ ಇದೆ. ಶಾಸಕ BR ಪಾಟೀಲ್ ಮತ್ತು ಡಾಕ್ಟರ್ ಅಜಯ್ ಸಿಂಗ್ ಮಧ್ಯೆ ನಡೀತಾ ಇರೋ ಫೈಟ್ ಇದು. DK ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಪೈಪೋಟಿ ನಡೀತಾ ಇದೆ. ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಪೈಪೋಟಿ ಜೋರಾಗಿದೆ. ಶಾಸಕ BR ಪಾಟೀಲ್ ಮತ್ತು ಡಾಕ್ಟರ್ ಅಜಯ್ ಸಿಂಗ್ ನಡುವೆ ಇಬ್ಬರ ಸ್ಪರ್ಧೆಯ ಮಧ್ಯೆ ಮತ್ತೊಂದು ಹೆಸರು ಕೂಡ ಕೇಳಿ ಬಂದಿದೆ. ನೂತನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಪ್ರಬಲ ಕೋಲಿ ಕಬ್ಬಲಿಗ ಸಮುದಾಯದ ತಿಪ್ಪಣ್ಣಪ್ಪ ಕಮಕನೂರ ಜಾತಿ ಲೆಕ್ಕಾಚಾರದಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಅಜಯ್ ಸಿಂಗ್ಗೆ ತಂದೆಯ ಹೆಸರು, 3 ಬಾರಿ ಶಾಸಕರಾಗಿರುವ ಹಿರಿತನ ಬೆನ್ನಿಗಿದೆ. ಇನ್ನು BR ಪಾಟೀಲ್ಗೆ ಹಿರಿತನ ಜೊತೆಗೆ ಜಾತಿ ಬಲ ಇದ್ರೂ ಕೂಡ ಪೈಪೋಟಿ ಇದ್ದಿದೆ. ಅದೇ ಸಮುದಾಯದ ಶರಣಪ್ರಕಾಶ ಪಾಟೀಲ್ಗೆ ಈಗಾಗಲೇ ಸಚಿವ ಸ್ಥಾನ ಸಿಕ್ಕಿದೆ. ಇಬ್ಬರ ಪೈಪೋಟಿಯ ನಡುವೆ ಈಗ ಕಮಕನೂರ ಅವರ ಹೆಸರು ಮುನ್ನೆಲೆಗೆ ಬಂದಿರೋದು. ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಕೋಲಿ ಮತಗಳೇ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ನಮ್ಮನ್ನ ಮಂತ್ರಿ ಮಾಡಿ ಅಂತ MLC ತಿಪ್ಪಣ್ಣಪ್ಪ ಕಮಕನೂರ ಅವರು ಕೂಡ ಸ್ಪರ್ಧೆಗೆ ಇಳಿದಿದ್ದಾರೆ. ಕ್ಯಾಬಿನೆಟ್ದಲ್ಲಿ ನೀವು ಹೇಳಿ ಸತ್ಯ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ 40,000ರಿಂದ 50,000 ಮತದಾರರು ಹೊಂದಿದೆ ನಾವು. ಮತ್ತು ಗುರುಮಿಡಕಲ್ ಕ್ಷೇತ್ರದಲ್ಲಿ ನಮ್ಮ ಜನಸಂಖ್ಯೆ ಸಮಾಜದವರು 80,000-90,000 ಮತದಾರರು. ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಕುಂತ ಸ್ಥಳದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅಲಂಕಾರ ಮಾಡಬೇಕಾಗಿತ್ತಂದ್ರೆ ನಮ್ಮ ಸಮುದಾಯದವರ ಕೊಡುಗೆ ಭಾಳ ಇದೆ. ಅವರು 9 ಸಲ ಆರಿಸಿ ಬರಬೇಕಾದ್ರೆ ಈ ತಳವಾರದ ಸಮಸ್ಯೆ ಇದೆ. ಇವೆಲ್ಲವೂ ಒಕ್ಕಟ್ಟಾಗಿ ಮಾಡಬೇಕಾದ್ರೆ ವಿಧಾನ ಪರಿಷತ್ ಸದಸ್ಯನ ಶಕ್ತಿಗಿಂತ ಒಂದು ಮಂತ್ರಿ ಕೊಟ್ಟರು ಕೂಡ ಇನ್ನೂ ಹೆಚ್ಚಿನ ಶಕ್ತಿ ಬರ್ತದೆ. ಸಮುದಾಯದವರು ಕೂಡ ಸಂತೋಷ ಪಡ್ತಾರೆ. ಏನಪ್ಪ ನಮ್ಮ ಸಮುದಾಯಕ್ಕೆ ಏನೂ ಇಲ್ಲಲ್ಲ ಅವಕಾಶ ಎಂಬ ಭಾವನೆ ಎಲ್ಲ ಕಡೆ ಕೊರಗಿದೆ. ಮತ್ತು ನನಗೆ ಯಾರು ಬರ್ತಾರೋ ನೀವು ಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ನನಗೆ ಕಲ್ಪಿಸಿಕೊಡಬೇಕು ಅಂಥೇಳಿ ನನ್ನ ಹಕ್ಕು ಒತ್ತಾಯ ಇದೆ. ಸಾಮಾಜಿಕ ನ್ಯಾಯದ ಪರವಾಗಿ ನನ್ನ ಹಕ್ಕು ಒತ್ತಾಯ ಇದೆ. ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಜನ ಸುಮಾರು 72-73 ಹಿಡಿದು ನಿರಂತರವಾಗಿ ಬೆಂಬಲ ಕೊಟ್ಟಿದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಕೂಡ 9 ಸಲ ಆರಿಸಿ ಬರಬೇಕಾದ್ರೆ ಈ ಸಮುದಾಯದವರ ಕೊಡುಗೆ ಇದೆ. ಅವ್ರು ಎಂದೂ ಮರಿಬಾರ್ದು ಈ ಸಮುದಾಯಕ್ಕೆ. ಅವರು ಕೂಡ ಅದೇ ರೀತಿಯಲ್ಲಿ ಸಮುದಾಯದವ್ರು ಬಂದ್ರೆ ಅವ್ರಿಗೆ ಕೂಡಿಸಿ ಪ್ರೀತಿ ವಿಶ್ವಾಸ ತೋರಿಸಿ ಅವ್ರ ಕಷ್ಟಗಳು ಏನೇ ಅವರು ಪರಿಹಾರ ಮಾಡ್ತಾಯಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಈ ಸಮಾಜದ ಋಣ ತೀರಿಸಬೇಕಾದ್ರೆ ನಮ್ಮ ಜಾತಿಯವರಿಗೆ ಎಷ್ಟೇ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.